ಒಂದು ಕಡೆಗೆ ಬಿಜೆಪಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಇನ್ನೊಂದು ಕಡೆಗೆ ಕಾಂಗ್ರೆಸ್ನಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು. ಅಂದರೆ SC/ST ಸಮುದಾಯದ ನಾಯಕರುಗಳು ಸೇರಿಕೊಂಡು ಮಾಡ್ತಿರುವಂಥ ಮೀಟಿಂಗ್. ಜೊತೆಗೆ DK ಡಿನ್ನರ್ ಪಾರ್ಟಿನಲ್ಲಿ ನಾನು ಭಾಗಿಯಾಗಿದ್ದೆ. ವಿಜಯಪುರದಲ್ಲಿ ಸಚಿವ MB ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ ಅವ್ರಿಗೆ. ನಾನು ಭಾಗಿಯಾಗಿದ್ದಕ್ಕೆ ಫೋಟೋ ಇದೆ. DK ಏರ್ಪಡಿಸಿದಂಥ ಡಿನ್ನರ್ ಪಾರ್ಟಿನಲ್ಲಿ ನಾನು ಪಾಲ್ಗೊಂಡಿದ್ದೆ ಅಂತಾರೆ ಪಾಟೀಲ್. ಇಲ್ಲ ರಾಜಣ್ಣ ನಾ ಅಟೆಂಡ್ ಆಗಿದೆ, ಫೋಟೋ ನೋಡಿರಿ. ಸತೀಶ್ ಜಾರಕಿಹೊಳಿ ಅವರು ಅಟೆಂಡ್ ಆಗಿದ್ದಾರೆ, ಅವ್ರದ್ದು ಫೋಟೋ ತೆಗೆದು ನೋಡ್ರಿ. ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಪರಮೇಶ್ವರ್ ಅವರು ಒಬ್ರು ಯಾರೋ ತಿರ್ಕೊಂಡಿದ್ರು, ಅದರಲ್ಲಿ ಯಾರೋ ಒಬ್ಬರು ನಿಧನ ಹೊಂದಿದ್ರು, ಅದಕ್ಕೆ ಅವರಲ್ಲಿ ಹೋಗಿದ್ರು. ಸುಮ್ಮನೆ ಏನಾರು ಸೃಷ್ಟಿ ಮಾಡ್ತೀರಿ. ಸತೀಶ್ ಜಾರಕಿಹೊಳಿ ಇದ್ರಲ್ಲ ತೆಗೆದು ನೋಡ್ರಿ ಫೋಟೋ. ಇದ್ರೆ ಇಲ್ಲ ಸತೀಶ್ ಜಾರಕಿಹೊಳಿ, ಮತ್ತೆ ಸತೀಶ್ ಜಾರಕಿಹೊಳಿ ಇಲ್ಲ, ರಾಜಣ್ಣ ಇಲ್ಲ, MB ಪಾಟೀಲ್ ಇಲ್ಲ. ಪರಮೇಶ್ವರ್ ತಿರ್ಕೊಂಡು ಯಾಕೆ ಇವ್ರು ಯಾರೋ ಒಬ್ಬರು ತಿರ್ಕೊಂಡು ಆಗಿದ್ದು ಮಾಡ್ತಾರ? ಅವ್ರಿಗೆ ಯಾರೋ ಭಾಳ ಹತ್ತಿರದವ್ರು ಯಾರೋ ತಿರ್ಕೊಂಡಿದ್ದಾರೆ. ತಿರ್ಕೊಂಡಾಗ ನಾನು ತಿರ್ಕೊಂಡೋದಕ್ಕಿಂತ ಇದು ಇಂಪಾರ್ಟೆಂಟ್ ಆಗ್ತದೆ. ಅವಾಗ DKC ಸಾಥ್ ಕೊಟ್ಟಿದ್ದಾರೆ ಅಂತ CM ಹೇಳಿದ್ದಾರೆ. ಡಿನ್ನರ್ ಪಾರ್ಟಿಲಿ DKC ಕೂಡ ಜೊತೆಗೂಡಿದ್ರು. ಸಿದ್ದರಾಮಯ್ಯ ಬಂದಿದ್ದಾರಲ್ಲ, ಏನೇನು ಬೇಕು ನಿಮಗೆ? ಅಲ್ಲ, ಉಳಿದವರು ಅವ್ರಿಗೆ ಯಾರು ಇಲ್ಲರಿ, ಒಬ್ಬರೇ ಬಂದಿಲ್ಲ. ಪರಮೇಶ್ವರ್ ಒಬ್ಬರು ಬಿಟ್ಟರೆ ರಾಜಣ್ಣ ಬಂದಿದ್ರು. ಯಾವುದು ಇದ್ರ ಮೇಲೆ ಗೊತ್ತಾಯ್ತಾರ ನಿಮ್ಗೆ? ಸಿದ್ದರಾಮಯ್ಯ ಅವರು ಅಟೆಂಡ್ ಆಗಿದ್ದಾರೆ, MB ಪಾಟೀಲ್ ಅಟೆಂಡ್ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಇವರು ನಮ್ಮ ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಎಕ್ಸೆಪ್ಟ್ ಪರಮೇಶ್ವರ್ ಅವರು ನಿನ್ನೇನು ಕೂಡ ಹೇಳಿದರು, ಯಾರೊಬ್ಬರು ತಿರ್ಕೊಂಡಿದ್ರು, ಭಾಳ ಇಂಪಾರ್ಟೆಂಟ್ ಇತ್ತು ತಿರ್ಕೊಂಡವರು, ಹೀಗಾಗಿ ಅಲ್ಲಿ ಹೋಗಬೇಕಾಯ್ತು ಅಂತ ಹೇಳಿ. ನನಗೂ ಯಾರು ಭಾಳ ಇಂಪಾರ್ಟೆಂಟ್ ಯಾರು ತಿರ್ಕೊಂಡಿದ್ರು, ನಾನು ಹೋಗಿರ್ತಿರ್ಲಿಲ್ಲ. ಕಾಂಗ್ರೆಸ್ ಯಾವುದೂ ಇಲ್ಲ, ಎಲ್ಲರೂ ಆರಾಮದಾರ.